ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇವತ್ತಿನ ತರಗತಿಯಲ್ಲಿ ಅಮ್ಮ ಆಚಾರ ನಾನು ಅನ್ನುವಂತಹ ಕೆ.ಎಸ್. ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂತಹ ಕವನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅಮ್ಮ ಆಚಾರ ನಾನು ಅನ್ನುವಂತಹದ್ದು ಇದು SCP ಪಠ್ಯ ಆಧಾರಿತ ಕವನವಾಗಿದ್ದು, ಇದು ನಾವು ಗಮನಿಸಿದ ಹಾಗೆ ಈ ಒಂದು SCP ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೊದಲನೇ ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗೆ ಈ ಒಂದು ಪಠ್ಯವನ್ನ ಇಟ್ಟಿದ್ದಾರೆ. BNU ವಿಶ್ವವಿದ್ಯಾಲಯದಲ್ಲಿ ಅಂದ್ರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗುತ್ತೆ. ಹಾಗೇನೆ ಇತರೆ ವಿಶ್ವವಿದ್ಯಾಲಯದಲ್ಲೂ ಕೂಡ ಇಟ್ಟಿರ್ತಕ್ಕಂತಹ ಸಿಲೆಬಸ್ಗೆ ಸಂಬಂಧಪಟ್ಟಂತ ವಿಚಾರದನ್ನು ಕೂಡ ಇದು ಆಗಿರುತ್ತೆ ಅನ್ನೋದನ್ನ ಭಾವಿಸ್ತಾ, ನೋಡಿ ಈ ಒಂದು ಕವನದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಥವಾ ಯಾವ ರೀತಿ ಭಾವಾರ್ಥಗಳು ಬರ್ಬೋದು ಅನ್ನೋದ್ರ ಕೂಡ ನಾನು ಆಲ್ರೆಡಿ ಭಾಗ 1ರಲ್ಲಿ ಚರ್ಚೆಯನ್ನ ಮಾಡಿದ್ದೀನಿ. ಇದು ಭಾಗ 2. ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು ಅಮ್ಮ ಆಚಾರ ನಾನು ಅಂತಹ ಕವನದ ಭಾಗ 2ರ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ವೀರು ಸರ್ ಅಂತ ಹೇಳಿ. ಹಾಗಾಗಿ ನನ್ನ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ SCPಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ನಾಟಕಗಳ ಬಗ್ಗೆ ಆಗಿರ್ಬೋದು, ಕವನಗಳು ಕವಿತೆಗಳ ಬಗ್ಗೆ ಆಗಿರ್ಬೋದು, ಹಾಗೇನೆ ಕಥೆಗಳ ಬಗ್ಗೆ, ಲೇಖನದ ಬಗ್ಗೆ, ಪ್ರಬಂಧದ ಬಗ್ಗೆ ಎಲ್ಲವೂ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ. ಎಲ್ರು ಕೂಡ ವೀರು ಕನ್ನಡ ಚಾನೆಲ್ ಅನ್ನ ಸರ್ಚ್ ಮಾಡಿ ನೋಡಿ, ಹೆಚ್ಚು ಅಂಕಗಳನ್ನ ಪಡೀರಿ ಅಂತ ಹೇಳ್ತಾ ಇನ್ಯಾಕ್ ತಡ, ಹಾಗಾದ್ರೆ ನಾನು ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಅಮ್ಮ ಆಚಾರ ನಾನು ಅನ್ನುವಂತಹ ಕವನದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಹಾಗಾದ್ರೆ ನಾವು ಇನ್ನೊಂದು ವಿಚಾರವನ್ನ ಇಲ್ಲಿ ನೆನಪಲ್ಲಿ ಇಟ್ಕೋಬೇಕು. ಈ ಒಂದು ಕವನದ ಬಗ್ಗೆ ಸುಮಾರು ನಿಮಗೆ 6 ಅಂಕದ ಪ್ರಶ್ನೆ ಇಲ್ಲಿ ಕೇಳ್ತಾ ಹೋಗ್ತಾರೆ. 6 ಅಂಕಕ್ಕೆ ಭಾವಾರ್ಥವನ್ನ ಕೇಳ್ತಾ ಹೋಗ್ತಾರೆ. 10 ಅಂಕದ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಈ ನನ್ನ ಚಾನೆಲ್ ಅಲ್ಲಿ 3 ಭಾಗಗಳಿವೆ. ಅಮ್ಮ ಆಚಾರ ನಾನು ಅಂತಹ ಕವನದ 3 ಭಾಗಗಳನ್ನ ನೀವು ಗಮನಿಸಿದ್ರೆ ನಿಮಗೆ ಒಟ್ಟಾರೆಯಾಗಿ 16 ಅಂಕಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ, ಈಗ ನಾನು ನೇರವಾಗಿ ಆಶಯವನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಅನಂತರ ವಿದ್ಯಾರ್ಥಿಗಳಿಗೆ ಭಾವಾರ್ಥವನ್ನ ಕೇಳ್ತಾರೆ ಎನ್ನುವಂತಹ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಇಲ್ಲಿ ಕವನವನ್ನ ಓದಿ ಆನಂತರದಾದ ವಿವರಣೆಯನ್ನು ಕೂಡ ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಚಾನೆಲ್ ಅನ್ನ ಹೆಚ್ಚು ವಿದ್ಯಾರ್ಥಿಗಳಿಗೆ, ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು, ಎಲ್ಲ ಕಡೆ ಪಸರಿಸ್ತಾರೆ ಅಂತ ಹೇಳ್ತಾ ಆಶಯದ ಮೂಲಕ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನೋಡಿ ಇಲ್ಲಿ ನಾವು ಗಮನಿಸ್ದಂಗೆನೆ ಸಂಪ್ರದಾಯಸ್ಥ ಅಮ್ಮ. ನೋಡಿ ಈ ಆಶಯವನ್ನ ನೀವು ತಿಳ್ಕೊಂಡ್ಬಿಟ್ರೆ ನನ್ನ ತರಗತಿಯಲ್ಲಿ ಇಡೀ ಪದ್ಯ ನಿಮ್ ತಲೆ ಒಳಗಡೆ ಇರುತ್ತೆ, ಸಾರಾಂಶ ಅನ್ನೋದನ್ನ ಗಮನಿಸ್ಬೋದು. ನೋಡಿ ನಾವು ಇಲ್ಲಿ ಗಮನಿಸ್ತಾ ಇದೀವಿ, ಇಲ್ಲಿ ಯಾರೋ ಸಂಪ್ರದಾಯಸ್ಥೆ ತಾಯಿ ಇದ್ದಾರೆ. ನಿರೂಪಕರ ತಾಯಿ ಅಥವಾ ಅಮ್ಮ ಸಂಪ್ರದಾಯಸ್ಥೆ. ಈ ಅಮ್ಮ, ಆ ಅಮ್ಮನ ನಂಬಿಕೆಯಿಂದ ಅಥವಾ ನಂಬಿಕೆಯ ವಿರುದ್ಧ ಕವಿಗೆ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗೇನೆ ಈ ಕವನದಲ್ಲಿ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಬೆಳೆದಂತಹ ಹೆಣ್ಣೊಬ್ಬಳು ಅಥವಾ ಉಳಿದ ಹೆಣ್ಣು ಮಕ್ಕಳನ್ನ ತನ್ನ ಕಣ್ಣಳತೆಯಲ್ಲಿ, ತನ್ನ ದೃಷ್ಟಿಯಲ್ಲಿ ನೋಡುವಂತಹ ಒಂದು ದೃಷ್ಟಿಕೋನವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅದು ನಿರೂಪಕರ ತಾಯಿ. ಹಾಗೇನೆ ಇನ್ನೊಂದ್ ಕಡೆ ನಾವು ಇಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಮಗನ ಮೇಲಿರ್ತಕ್ಕಂಥ ಪ್ರೀತಿ, ನನ್ನ ಮಗನಿಗೆ ಯಾವ ರೀತಿಯಾದಂತಹ ಇಲ್ಲಿ ಹೆಣ್ಣನ್ನ ಅಥವಾ ಹುಡುಗಿಯನ್ನ ಹುಡುಕ್ಬೇಕು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಇದ್ವಿ, ನಿರೂಪಕರ ಮನದಾಸೆಯಂತೆ ವಿದ್ಯಾವಂತ ಹೆಣ್ಣು ಮಗಳನ್ನ ಮದುವೆಯಾಗಲು ತಾಯಿ ಮತ್ತೆ ತಂದೆ ಇಬ್ಬರೂ ಕೂಡ ಅನುಮತಿಯನ್ನ ಕೊಡ್ತಕ್ಕಂಥದ್ದನ್ನ ನಾವು ಈ ಕವನದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಇದರಲ್ಲಿ ಆಶ್ಚರ್ಯ ಮತ್ತು ಖುಷಿ, ಹಾಗೇನೆ ಭಯ, ಇವೆಲ್ಲವೂ ನಿರೂಪಕರಲ್ಲಿ ಇಲ್ಲಿ ನಿರೂಪಕರು ವ್ಯಕ್ತಪಡಿಸ್ತಕ್ಕಂಥದ್ದು. ಹೌದಾ, ನಮ್ಮಮ್ಮ ಈ ರೀತಿ ಒಪ್ಕೊಂಡ್ಬಿಟ್ರ ಅಂತಕ್ಕಂಥ ವಿಚಾರಗಳಾಗಿರ್ಬೋದು. ಇದನ್ನೆಲ್ಲ ನಾವು ಗಮನಿಸ್ತಾ ಇಲ್ಲಿ ಸುಶಿಕ್ಷಿತ ಹೆಣ್ಣು ಮಗಳು ಹೇಗೆ ಸಂಪ್ರದಾಯದ ನಿಷ್ಠೂರರಾಗಿ ಎಂಬ ಒಂದು ಚರ್ಚೆಯೂ ಕೂಡ ಇದೆ. ಹಾಗೇನೆ ಶಿಕ್ಷಣ ನೋಡಿ, ವಿದ್ಯೆಯನ್ನ ಕಲಿತಂತಹ ಅಥವಾ ಶಿಕ್ಷಣದಿಂದ ಎಂತಹ ಬದಲಾವಣೆಯನ್ನ ಬೇಕಾದರೂ ತರಬಹುದು ಅನ್ನುವಂಥದ್ದನ್ನ ನಾವು ಗಮನದಲ್ಲಿಟ್ಕೊಂಡು, ಹಾಗೇನೆ ಈ ಕವನದ ಹಿನ್ನೆಲೆಯಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ಶಿಕ್ಷಣವೇ ನಮ್ಮ ಮುಂದೆ ಹಲವಾರು ಪ್ರಶ್ನೆಗಳನ್ನ ತಂದೊಡ್ಡಿರುವಂತಹದನ್ನು ಕೂಡ ಈ ವಿಚಾರದಲ್ಲಿ ಕವನ ನಿರೂಪಿತವಾಗಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಕೊನೆಗೆ ನಿರೂಪಕರ ಹೆಂಡತಿ ಅಥವಾ ನಿರೂಪಕರ
ನಿರೂಪಕರು ಮದುವೆ ಆಗಿರ್ತಕ್ಕಂತಹ ಯುವತಿ ಹೇಗೆ ಮತ್ತೆ ಸಂಪ್ರದಾಯಕ್ಕೆ ಕಟ್ಟು ಬೀಳ್ತಾಳೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇನ್ಯಾಕ್ ತಡ, ಈಗ 3ನೇ ಕವನವನ್ನ, ಆಗ್ಲಿ ನನ್ನ ಚಾನಲ್ ಅಲ್ಲಿ 2 ಕವನಗಳಿವೆ, ಈಗ 3ನೇ ಕವನ ಹೀಗಿದೆ ನೋಡಿ. ಸದಾ ಬೂರ್ಖ ತೊಡುವ ಕರಡಿಯನ್ನ, ಆಧುನಿಕ ವಿದ್ಯಮಾನಗಳನ್ನ ಅರಿಯದ ಕುರುಡಿಯನ್ನ. ಸದಾ ಬೂರ್ಖ ತೊಡುವ ಇಲ್ಲಿ ಕರಡಿಯನ್ನ, ಆಧುನಿಕ ವಿದ್ಯಮಾನಗಳನ್ನ ಅರಿಯದ ಕರಡಿಯನ್ನ. ಹಳ್ಳಿ ಮೊದ್ದನ್ನ ಮೆಚ್ಚಿ ನನ್ನ ಕೇಳಿದಾಗ ನಾನು ಬೆಚ್ಚಿ. ಹಳ್ಳಿ ಮೊದ್ದನ್ನ ಇಲ್ಲಿ ಮೆಚ್ಚಿ ನನ್ನನ್ನ ಕೇಳಿದಾಗ ನಾನು ಬೆಚ್ಚಿ. ಖುದ್ದಾಗಿ ನೋಡಿ ಒಪ್ಪಿದ ವಿದ್ಯಾವಂತೆಯ ಕೈ ಹಿಡಿದನೆಂದಾಗ. ಖುದ್ದಾಗಿ ನೋಡಿದ ಒಪ್ಪಿದ ವಿದ್ಯಾವಂತೆಯನ್ನ ಕೈ ಹಿಡಿದನೆಂದಾಗ. ಓದಿದವರು ಹಾಳಾಗ ನಾನೇನು ಓದಿದನ ಪೆದ್ದ. ಮದುವೆಗೆ ಮುಂಚೆಯೇ ಹುಡುಗ ಹೆಣ್ಣು ನೋಡುವುದು ಧರ್ಮ ನಿಷಿದ್ಧ. ನಾವೆಲ್ಲ ಕಣ್ಣು ಮುಚ್ಚಿ ಹೆಣ್ಣ ಮೆಚ್ಚಿ ಗಂಟು ಹಾಕುವೆ ಎಂದು ಬಾಯಿ ಮುಚ್ಚಿಸಿದಳು ತನ್ನ ಮೇಲಿನ ತನ್ನ ಜಿಗುಪ್ಸೆಯ ಹಚ್ಚಿಸಿದಳು ಅನ್ನುವಂತಹ ಈ ಒಂದು ಕವನ. ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ, ಅಥವಾ ನಿರೂಪಕರು ಮತ್ತೆ ನಿರೂಪಕರ ತಾಯಿಯ ನಡುವೆ ನಡೀತಾ ಇರ್ತಕ್ಕಂತಹ ಒಂದು ಸಂವಾದ ಯಾವುದು, ಅಥವಾ ನಿರೂಪಕರ ಒಂದು ದೃಷ್ಟಿಕೋನ ಏನು, ಅಥವಾ ನಿರೂಪಕರ ನಿಲುವು ಏನಾಗಿದೆ, ಹಾಗೇನೆ ನಿರೂಪಕರ ಅಮ್ಮ ಅವರ ಮನಸ್ಸಿನಲ್ಲಿ ಯಾವ ವಿಚಾರಗಳು ಇಲ್ಲಿ ನಡೀತಾ ಇದ್ದಾವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ. ನಿರೂಪಕರ ಅಮ್ಮ ಒಮ್ಮೆ ಏನ್ ಮಾಡ್ತಾರಪ್ಪ ಅಂದ್ರೆ, ಸದಾ ಇಲ್ಲಿ ಮುಸ್ಲಿಂ ಸಂಪ್ರದಾಯದ ಒಂದು ವೇಷ ಅಥವಾ ಅವರ ಒಂದು ಶೈಲಿಯನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಅವ್ರು ಹೇಳ್ತಾ ಇದಾರೆ, ಸದಾ ಬೂರ್ಖ ತೊಡುವಂತಹ ಕರಡಿಯನ್ನ, ಆಧುನಿಕ ವಿದ್ಯಮಾನಗಳನ್ನ ಅಂದ್ರೆ ಆಧುನಿಕ ಪ್ರಾಪಂಚಿಕ ವಿಷಯವೇ ತಿಳಿದೇ ಇರತಕ್ಕಂತಹ ಕಂಡರಿಯದಂತಹ ಕುರುಡಿಯನ್ನ, ಇಲ್ಲಿ ಹಳ್ಳಿಯ ಹಳ್ಳಿಯ ಒಂದು ಅನಕ್ಷರಸ್ಥೆಯನ್ನ ಇಲ್ಲಿ ಮೆಚ್ಚಿಕೊಂಡು ಅಮ್ಮ ಬಂದು ಇವಳನ್ನ ನೀನು ಮದುವೆ ಆಗ್ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅಮ್ಮ ಇಲ್ಲಿ ನಿರೂಪಕರೇ ಹೇಳ್ತಾರೆ, ನಾನು ಈ ಹಳ್ಳಿ ಹುಡುಗಿಯನ್ನ ಮದುವೆ ಆಗುವುದಿಲ್ಲ ಅಂತ ಹೇಳಿ ನಿರೂಪಕರು ನಿರಾಕರಿಸ್ತಾರೆ ಅಂತಕ್ಕಂಥದ್ದು. ನಿರೂಪಕರು ಅಲ್ಲಿ ನಿರಾಕರಿಸ್ತಾರೆ, ಇಲ್ಲ ನಾನು ಮದುವೆ ಆಗೋದಿಲ್ಲ. ಯಾಕೆಂದ್ರೆ ನಾನು ನನ್ನ ಮನಸಾರೆ ಒಪ್ಪಿರ್ತಕ್ಕಂತಹ ಹುಡುಗಿಯನ್ನ ನಾನು ಒಪ್ಪಿರ್ತಕ್ಕಂತಹ ಹುಡುಗಿಯನ್ನ ಅಥವಾ ನನ್ನ ಮನಸ್ಸಿಗೆ ಇಡಿಸುವಂತಹ ಹುಡುಗಿಯನ್ನ ಮದುವೆ ಆಗ್ತೀನಿ ಅನ್ನೋದು ಒಂದು ನಿಲುವು ಯಾರಲ್ಲಿ ಇರುತ್ತಪ್ಪ ಅಂದ್ರೆ ನಿರೂಪಕರಲ್ಲಿ. ಯಾಕೆಂದ್ರೆ ಆಧುನಿಕ ವಿದ್ಯಮಾನಗಳನ್ನ ಅರಿತಂತಹ ವಿದ್ಯಾವಂತೆಯನ್ನ ನಾನು ಮದುವೆ ಆಗ್ತೀನಿ ಎನ್ನುವಂತಹ ಒಂದು ನಿಲುವು ಇಲ್ಲಿ ನಿರೂಪಕರದಾಗಿರ್ತದೆ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಆ ಹಳ್ಳಿಯ ಹುಡುಗಿಯನ್ನ ನಿರಾಕರಿಸ್ತಕ್ಕಂತಹ ಸಂದರ್ಭದಲ್ಲಿ ಯಾವಾಗ ನಾನು ಎಲ್ಲೋ ಒಂದ್ ಕಡೆ ಅವ್ರು ಹೇಳ್ತಾ ಹೋಗ್ತಾರೆ, ಹಳ್ಳಿಯ ಹೆಣ್ಣನ್ನ ನಿರಾಕರಿಸಿದಂತಹ ಖುದ್ದಾಗಿ ನಾನೇ ಒಪ್ಪಿದ ವಿದ್ಯಾವಂತೆಯನ್ನ ಮದುವೆ ಆಗ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ, ಅಥವಾ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಮಾತನ್ನ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಅವರ ತಾಯಿಯ ಒಂದು ವಿಚಾರ ಇದೆಯಲ್ಲ, ತಾಯಿ ಏನ್ ಮಾಡ್ತಾರೆ, ವಿದ್ಯಾವಂತೆಯ ಹೆಣ್ಣು ಮಕ್ಕಳನ್ನ ಕಂಡ್ರೆ ಅವ್ರಿಗೆಲ್ಲ ಒಂದ್ ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹೇಗೆ ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಅಂತ ನಾವು ಗಮನಿಸೋದಾದ್ರೆ ನೋಡಿ, ಅವ್ರು ಏನ್ ಹೇಳ್ತಾ ಇದಾರೆ, ಇಲ್ಲೊಂದ್ ಕಡೆ ಅವ್ರು ಹೇಳ್ತಾವ ಅಮ್ಮನಿಗೆ ಕೋಪ ಬರುತ್ತೆ. ಕೋಪ ಬಂದು ಓದಿದವರ ಮನೆ ಹಾಳಾಗ ಅನ್ನೋ ರೀತಿಯಲ್ಲಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನ ಸಾಲುಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ನಾನೇನು ಓದಿದನೋ ಪೆದ್ದು, ನಾನೇನು ಅಷ್ಟೊಂದು ಓದಿದ್ನ, ಆದ್ರೂ ಕೂಡ ನನ್ನ ಬದುಕು ಕೂಡ ನಡ್ಕೊಂಡು ಹೋಗ್ಲಿಲ್ವಾ, ಅಥವಾ ನಾನು ಬದುಕನ್ನ ನಡೆಸ್ಲಿಲ್ವಾ, ನಾನು ಬದುಕ್ಲಿಲ್ವಾ ಅನ್ನುವಂತಹ ಒಂದು ತಾಯಿಯ ಮಾತು. ಆನಂತರದಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ನೋಡಿ, ಇಸ್ಲಾಂ ಧರ್ಮದ ಒಂದು ಇಲ್ಲಿ ಸಂಪ್ರದಾಯದ ವ್ಯವಸ್ಥೆಯನ್ನ ನಾವು ಗಮನಿಸ್ತಾ ಹೋಗ್ಬೋದು. ಏನಪ್ಪಾ ಅಂತಂದ್ರೆ, ಇಲ್ಲಿ ನಮ್ಮ ಧರ್ಮದ ಪ್ರಕಾರ ಅಥವಾ ನಮ್ಮ ಸಂಪ್ರದಾಯದ ಪ್ರಕಾರ, ನಮ್ಮ ಸಂಸ್ಕೃತಿಯ ಪ್ರಕಾರ
ಏನಪ್ಪಾ ಅಂದ್ರೆ ಮದುವೆಗೆ ಮುಂಚೆಯೇ ಹೆಣ್ಣನ್ನ ನೋಡುವುದು ನಿಷಿದ್ಧ ಅಂತಕ್ಕಂಥದ್ದು. ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಹುಡುಗ ಮದುವೆಗೆ ಮುಂಚೆ ಹುಡುಗಿಯನ್ನ ನೋಡುವ ಹಾಗಿಲ್ಲ ಅನ್ನುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಇಂದಿನಿಂದಲೂ ಕೂಡ ನಡ್ಕೊಂಡ್ ಬಂದಿದೆ ಅಂತಕ್ಕಂತಹ ಕಟ್ಟ ಸಂಪ್ರದಾಯಸ್ಥೆ ನಿರೂಪಕರ ತಾಯಿ ಹೇಳ್ತಕ್ಕಂತಹ ಮಾತುಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಸಾಲುಗಳಲ್ಲಿ. ಆನಂತರದಲ್ಲಿ ಆಗ ಅವ್ರೇನ್ ಮಾಡ್ತಾರೆ, ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ ಎನ್ನುವಂಥದ್ದು, ಇಲ್ಲ ಒಂದ್ ಕಡೆ ಅಸಮಾಧಾನವನ್ನ ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನೊಂದ್ ಕಡೆ ಅವರು ಆ ನಿರೂಪಕರ ಬಾಯಿಯನ್ನ ಮುಚ್ಚಿಸ್ತಾರೆ. ನಿರೂಪಕರು ಅಲ್ಲಿಗೆ ಒಂದ್ ಕಡೆ ತಾಯಿಗೆ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ರೀತಿಯಲ್ಲಿ ಅಲ್ಲಿ ತಟಸ್ಥರಾಗ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ಅವ್ರು ಹೇಳ್ತಾ ಇದ್ರೆ, ನಾನೇನು ನೀನ್ ನೋಡ್ತಕ್ಕಂತಹ ಹುಡುಗಿ ನನಗೆ ಒಳ್ಳೆ ಹುಡುಗಿಯರೇ ನಾನು ನಿನಗೆ ಹುಡುಕ್ತೀನಿ ಅಂತಕ್ಕಂತಹ ಆ ತಾಯಿಯ ಒಂದು ಮನಸ್ಥಿತಿ. ಯಾಕಂದ್ರೆ ಅವ್ರ ಅಮ್ಮನಿಗೆ ಏನಪ್ಪಾ ಅಂತಂದ್ರೆ ಆಚಾರಗಳಲ್ಲಿ ಅಥವಾ ಎಲ್ಲ ಒಂದ್ ಕಡೆ ಅಮ್ಮನ ಇಲ್ಲಿ ಇನ್ನೊಂದು ನಾವು ಗಮನಿಸ್ತಾ ಹೋಗ್ಬೋದು. ಏನ್ ಹೇಳ್ತಾ ಇದ್ರೆ, ನಾನು ಮೆಚ್ಚಿ ಒಳ್ಳೆ ಹುಡುಗಿಯನ್ನೇ ನಿನಗೆ ಗಂಟ ಹಾಕುತ್ತೇನೆ ಅನ್ನುವಂತಹದನ್ನ ಅವರು ಹೇಳ್ತಾನೆ ಇರ್ತಾರೆ ಪದೇ ಪದೇ ಅವ್ರ ತಾಯಿ. ಇಲ್ಲಿ ಇನ್ನೊಂದ್ ಕಡೆ ವಿದ್ಯಾವಂತ ಹೆಣ್ಣು ಮಕ್ಕಳ ಬಗ್ಗೆ ನಿರೂಪಕರ ತಾಯಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದನ್ನ ಈ ಸಾಲುಗಳಲ್ಲಿ ಗಮನಿಸಬಹುದು. ಇನ್ನೊಂದ್ ಕಡೆ ನಿರೂಪಕರ ಅಥವಾ ಅಮ್ಮನ ಆಚಾರಗಳಿಗೆ ಸಿಲುಕಿದಂತಹ ನಿರೂಪಕರ ಮನಸ್ಥಿತಿಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಮ್ಮನ ಆಚಾರ ಮತ್ತೆ ಸಂಪ್ರದಾಯಗಳಿಗೆ ಸಿಲುಕಿರ್ತಕ್ಕಂತಹ ನಿರೂಪಕರ ಮನಸ್ಥಿತಿ ಇಲ್ಲಿ ಗೊತ್ತಾಗ್ತದೆ. ಯಾಕೆಂದ್ರೆ ಇಲ್ಲಿ ತಾಯಿ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಅನ್ನುವಂತಹ ನಿರ್ಧಾರಗಳು ಕೂಡ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಈ ಒಂದು ಸಾಲುಗಳಲ್ಲಿ. ಈಗ ಮುಂದುವರೆದಂತೆ ಹೇಳ್ತಾ ಇದ್ದಾರೆ ನೋಡಿ, ನಿರೂಪಕರ ತಂದೆ ಏನ್ ಹೇಳ್ತಾರೆ ಹಾಗಾದ್ರೆ, ಅಪ್ಪ ಉದಾರಿ ಮಗ ತಾನೇ ಆರಿಸಿಕೊಳ್ಳಲಿ ಭವಿಷ್ಯದ ದಾರಿ. ಅಪ್ಪ ಉದಾರಿ ಮಗ ತಾನೇ ಆರಿಸಿಕೊಳ್ಳಲಿ ಭವಿಷ್ಯದ ದಾರಿ. ಎತ್ತವರು ನಾವೇಕೆ ಆಗುವುದು ತಡೆ ಆ ಆಲೋಚನೆಯ ಬಿಟ್ಟು ಬಿಡೆ ಎಂದು ಎಚ್ಚರಿಸಿದಾಗ ಅಮ್ಮ ಅನ್ನ ನೀರು ಬಿಟ್ಟು ಗಳಗಳನೆ ಹತ್ತು ಉರುಳು ಬಾವಿ ಬೆಂಕಿಗಳ ಉಚ್ಚರಿಸಿದಾಗ ಇಲ್ಲಿ ತೆಪ್ಪಗಾದೆ. ಅಪ್ಪ ಲೋಕ ಕಂಡವರು ಹಾಗೆ ಅಮ್ಮನ ಕೋಪ ಹಠ ಕಂಡವರು ವಿಪರೀತಕ್ಕೆ ಬಂತು ತಗಾದೆ. ಎನಿಸು ಮುಂದೇನು ತೋಚದೆ ನಿನ್ನಿಷ್ಟವೆಂದರು ರಾತ್ರಿಯಲ್ಲ ಕೋಣೆಯ ದೀಪ ಉರಿಸಿ ಸಿಗರೇಟು ಹಚ್ಚಿ ಶತಪಥಿಸಿ ಒಳಗೊಳಗೆ ನೊಂದರು. ನೋಡಿ, ಇಲ್ಲಿ ತಂದೆಯ ಮನಸ್ಥಿತಿಯನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ತಾಯಿಯ ಮನಸ್ಥಿತಿ, ಹಾಗೆ ನಿರೂಪಕರ ಒಂದು ಮದುವೆಯ ವಿಚಾರ ಅಥವಾ ವಿವಾಹ ಅಂತಕ್ಕಂಥದ್ದು ಪ್ರತಿಯೊಬ್ಬನ ಬದುಕಿನ ಒಂದು ನಿರ್ಣಾಯಕ ಹಂತ ಅನ್ನುವಂತಹ ಒಂದು ವಿಚಾರವನ್ನ ನಾವು ಇಟ್ಕೊಂಡು ಇಲ್ಲಿ ಮಾತಾಡೋದಾದ್ರೆ ಅಥವಾ ಈ ಲೇಖನವನ್ನ ಗಮನಿಸೋದಾದ್ರೆ, ಇಲ್ಲಿ ನಿರೂಪಕರು ಏನ್ ಹೇಳ್ತಾ ಇದಾರೆ, ನಿರೂಪಕರ ತಂದೆ ಉದಾರ ಮನಸ್ಸಿನಿಂದ, ಅವರ ತಂದೆ ತುಂಬಾ ಉದಾರ ಮನೋಭಾವದವರು. ಅವರು ಹೇಳ್ತಾ ಇದಾರೆ, ಅವ್ರ ಹೆಂಡತಿಗೆ ಹೇಳ್ತಾ ಇದಾರೆ ಬುದ್ಧಿ ಮಾತುಗಳನ್ನ ನೋಡಿ, ಮಗನ ಭವಿಷ್ಯದ ದಾರಿಯನ್ನ ಅವನೇ ಆಯ್ಕೆ ಮಾಡ್ಕೊಳ್ಳಿ, ಅವನು ಭವಿಷ್ಯದ ಬಾಳ ಸಂಗಾತಿಯನ್ನ ಅವನೇ ಆಯ್ಕೆ ಮಾಡ್ಕೊಳ್ಳಿ, ಬಿಟ್ಬಿಡು, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯ ಅಂತ ಬುದ್ಧಿವಂತಿಕೆಯ ಅಂದ್ರೆ ನಿರೂಪಕರ ತಂದೆ ತನ್ನ ಹೆಂಡತಿಗೆ ಇಲ್ಲಿ ಎಚ್ಚರಿಕೆಯ ಬುದ್ಧಿ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಬಿಟ್ಬಿಡು ಅವನಿಗೆ, ಮಗನಿಗೆ ಕನ್ಯೆಯನ್ನ ಹುಡುಕುವಂತಹ ಯೋಚನೆಯನ್ನ ನೀನು ಬಿಟ್ಬಿಡು ಅಂತ ಹೇಳ್ತಾರೆ. ಆಗ ತಾಯಿ ಏನ್ ಮಾಡ್ತಾರೆ, ಕೋಪಗೊಂಡು ಎಲ್ಲೋ ಒಂದ್ ಕಡೆ ತನ್ನ ಮಗನಿಗೆ ನಾನೇ ಸರಿಯಾದಂತಹ ಹುಡುಗಿಯನ್ನ ಆಯ್ಕೆ ಮಾಡ್ತಿದ್ದೆ, ಆ ಒಂದು ಹಂತ ಇಲ್ಲಿ ಕೈತಪ್ಪು ಹೋಗ್ತಾ ಇದೆ ಅನ್ನುವಂತಹದ್ದಿರ್ಬೋದು, ಅಥವಾ ತನ್ನ ಮಗನ ಮೇಲೆ ಇರ್ತಕ್ಕಂತಹ ಪ್ರೀತಿ ಇರ್ಬೋದು, ವ್ಯಾಮೋಹ ಇರ್ಬೋದು, ವಾತ್ಸಲ್ಯ ಇರ್ಬೋದು, ಇದರಿಂದ ಅವರು ಎಲ್ಲೋ ಒಂದ್ ಕಡೆ ಅವ್ರಿಗೆ ಕೋಪ ಬರ್ತಾ ಇದೆ. ಕೋಪ ಬಂದು ತಾಯಿ ಅನ್ನ ನೀರನ್ನ ಬಿಟ್ಟು ಗಳಗಳನ್ನ ತನ್ನ ದುಃಖವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ನಾನು ಕೆರೆನೋ ಬಾವಿನೋ ನೋಡ್ಕೊಂಡ್ಬಿಡ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ನೀನ್ ಇದೇ ತರ ಹಠ ಮಾಡ್ತಾ ಇದ್ರೆ ಅಂತ ಹೇಳ್ತಕ್ಕಂಥ ಮಾತು.
ಹಾಗೇನೆ ಇನ್ನೊಂದ್ ಕಡೆ ಅವ್ರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆನಂತರ ನಿರೂಪಕರು ಅಮ್ಮನ ಮನಸ್ಥಿತಿಯನ್ನ ಗಮನಿಸಿ, ಅಮ್ಮನ ಸ್ಥಿತಿಯನ್ನ ನೆನಪಿಸಿ, ಅಮ್ಮನ ಮಾತುಗಳನ್ನ ಗಮನಿಸಿ ಅವ್ರು ಹೇಳ್ತಾ ಹೋಗ್ತಾರೆ, ಮುಂದೆ ಮರು ಮಾತನಾಡದೆ ತುಟಿಕ್ ಪಿಟಿಕ್ ಅನ್ನದೆ. ಇಲ್ಲಿ ಮೌನವಾಗಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಮರು ಮಾತನಾಡದೆ ಮೌನವಾಗಿ ಮೌನವಾಗ್ತಾರೆ ನಿರೂಪಕರು. ಆದ್ರೆ ನಿರೂಪಕರ ತಂದೆ ಪ್ರಪಂಚವನ್ನ ಕಂಡಂತವ್ರು. ಆದ್ರೆ ಈ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂತಹ ವಿಚಾರಗಳು, ಮಗನ ಮನಸ್ಥಿತಿಯನ್ನ ಅರಿತಂತವ್ರು. ಅವರು ಇಲ್ಲ ಒಂದ್ ಕಡೆ ಅಮ್ಮನ ಕೋಪವನ್ನ, ಹಠವನ್ನ, ಹಾಗೇನೆ ಅವರ ಜೊತೆಯಲ್ಲಿ ಜೀವವನ್ನ ಜೀವಿಸ್ತಂತವ್ರು, ಜೀವನವನ್ನ ನಡೆಸ್ತವ್ರು. ಅವ್ರಿಗೆ ಅಮ್ಮನ ಮನಸ್ಥಿತಿ ಅರ್ಥ ಆಗಿರುತ್ತೆ ನಿರೂಪಕರ ತಂದೆಗೆ. ಇಲ್ಲಿ ಅವರು ನಿರೂಪಕರ ತಂದೆ ಒಪ್ಪಿಗೆಯನ್ನು ಸೂಚಿಸಿ ಅವ್ರು ಹೇಳ್ತಾರೆ ನಿನ್ನಿಷ್ಟ ಎಂದು ನಿರೂಪಕರಿಗೆ ಅವ್ರ ತಂದೆ ಹೇಳಿದ್ಮೇಲೆ, ಹಾಗೇನೆ ರಾತ್ರಿಯೆಲ್ಲ ಕೋಣೆಯಲ್ಲಿ ದೀಪ ಉರಿಸಿ ನಿರೂಪಕರ ತಂದೆ ಸಿಗರೇಟನ್ನ ಹಚ್ಚಿ ಎಲ್ಲೋ ಒಂದ್ ಕಡೆ ಸೇದುತ್ತಾ ಅತ್ತ ಇತ್ತ ಓಡಾಡುತ್ತಾ ಮನಸ್ಸಿನಲ್ಲಿಯೇ ನೊಂದರು. ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ನಾವು ಒಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು ಈ ಒಂದು ಕವನದ ಸಾಲುಗಳಲ್ಲಿ. ಇಲ್ಲಿ ಎತ್ತವರ ಹಂಬಲಗಳು, ಆಸೆ ಆಕಾಂಕ್ಷೆಗಳು ಮಕ್ಕಳ ಮೇಲೆ ಯಾವ ರೀತಿ ಇರ್ತವೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಥವಾ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು, ಈ ಎಲ್ಲ ವಿಚಾರಗಳನ್ನ ಈ ಒಂದು ಕವನದಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಇದು ಇಲ್ಲಿ ಅಮ್ಮ ಆಚಾರ ನಾನು ಅನ್ನುವಂತಹ ಕವಿತೆಯ ಭಾಗ 2 ಆಗಿರುತ್ತೆ. 3 ಮುಂದಿನ ತರಗತಿಯಲ್ಲಿ ಇನ್ನು ಸವಿಸ್ತಾರವಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಪ್ರಥಮ ಇಲ್ಲಿ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ BA, BCom, BSc, BBA ಎಲ್ಲರಿಗೂ ಕೂಡ ನನ್ನ ಚಾನೆಲ್ ಎಲ್ಲ ವಿಚಾರಗಳು ಆಲ್ರೆಡಿ ಇವೆ. ಅದನ್ನೆಲ್ಲರೂ ಕೂಡ ನೋಡಿ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅನೇಕ ವಿಚಾರಗಳನ್ನ ಹೊತ್ತು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ.